ಓಕೆ, ಸೊ ಹಲೋ ಗಾಯ್ಸ್, ದಿಸ್ ಇಸ್ ನಾಗೇಂದ್ರ. ಇವತ್ತು ನಾವು ದಮ್ ಬಿರಿಯಾನಿ ಮಾಡ್ತಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ನಾನು ಇದುವರೆಗೂ ಯಾವತ್ತೂ ದಮ್ ಬಿರಿಯಾನಿ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಒಂದೆರಡು ಯೂಟ್ಯೂಬ್ ವಿಡಿಯೋ ನೋಡಿದ್ದೀನಿ, ಅದ್ರ ಪ್ರಕಾರ ಮಾಡ್ಲಿಕ್ಕೆ ನೋಡ್ತೀನಿ. ಮತ್ತೆ 1 kg ಚಿಕನ್ ಮಾಡ್ತೀನಿ. ಅದಕ್ಕೆ 1 kg ಈರುಳ್ಳಿ ತಗೊಂಡು ಅದ್ರ ಸ್ವಲ್ಪ ಬರಿಸ್ತಾ ಮಾಡ್ಕೊಳ್ತೀನಿ. ಫಸ್ಟಿಗೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡು ಚಿಕನ್ ಮ್ಯಾರಿನೇಟ್ ಮಾಡಬೇಕು, ಆಮೇಲೆ ರೈಸ್ ಕುಕ್ ಮಾಡಿ ಆಮೇಲೆ ಲೇಯರಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಮಾಡೋಣ. ಇಷ್ಟು ಈರುಳ್ಳಿನ ತಗೊಂಡಿದ್ದೀನಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬರಿಸ್ದಾಗೆ ಹೇಗೆ ಬೇಕು ಕಟ್ ಮಾಡ್ಕೊಳ್ಬೇಕು. ನೀವು ಈರುಳ್ಳಿನ ಈ ಥರ ಕಟ್ ಮಾಡಬೇಡಿ, ಇದು ಸೈಡ್ ಬೇಸ್ ಈ ಥರ ಕಟ್ ಮಾಡಬೇಕು ನೋಡಿ, ಈ ಥರ. ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀವಿ. ಎಲ್ಲ ಈರುಳ್ಳಿನ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಷ್ಟು ಈರುಳ್ಳಿ ಇದೆ, ಇದನ್ನು ಬರಿಸ್ತಾ ಮಾಡ್ಕೋಬೇಕು. ಒಂದು ಹಾಕಿ ನೋಡ್ತೀನಿ. ಇಲ್ಲಿ ನೋಡ್ಬೋದು, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈರುಳ್ಳಿ ಫುಲ್ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಮತ್ತು ನಾನು ಇದು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ಲೌಡ ಇಂಡಕ್ಷನ್ ಸೌಂಡ್ಗೆ ನಾನು ರೆಕಾರ್ಡ್ ಮಾಡಿದ ವಾಯ್ಸ್ ಕ್ಲಿಯರಾಗಿ ಬಂದಿಲ್ಲ. ಮತ್ತು ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಂಡು ವಾಯ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ತುಂಬ ಚೂತಿಯ ಥರ ಇರುತ್ತೆ ವೀಡಿಯೋ. ಮತ್ತು ಇದು ಲೌಡ ಬರಿಸ್ತಾ ಮಾಡಲಿಕ್ಕೆ ನಿಂಗೆ ಅರ್ಧ ದಿನ ಬೇಕಾಯಿತು. ಈ ಎಣ್ಣೆ ಇಂಡಕ್ಷನ್ ಮೇಲೆ ಲೌಡ ಬಿಸಿನೇ ಆಗಲ್ಲ. ಮತ್ತು ಇದು ಒಂದು ಬ್ಯಾಚು ಮತ್ತೊಂದು ಬ್ಯಾಚು ಮಾಡಬೇಕಿತ್ತು, ನಂಗೆ ತುಂಬ ಟೈಮ್ ಬೇಕಾಗೋಯ್ತು. ಎಲ್ಲ ಟೈಮ್ ಇದರಲ್ಲೇ ವೇಸ್ಟ್ ಆಯಿತು. ಅದು ಒಂದು ಬುಲೆಟ್ ಸೂಳೆ ಮಗ ಟ್ರಂಪ್ಗೆ ತಾಗ್ಬಿಟ್ರೆ ನಮ್ಗೆ ಗ್ಯಾಸ್ ಪ್ರಾಬ್ಲಮೇ ಆಗ್ತಿರಲ್ಲ. ಅದೊಂದು ಬುಲೆಟ್ ಕಿವಿಯಿಂದ ಹೋಗ್ಬಿಡ್ತು. ಅದು ಸ್ವಲ್ಪ ಅವ್ನಿಗೆ ತಲೆ ಹೋಗಿಬಿಟ್ಟಿದ್ರೆ ನಮಗೆ ಪ್ರಾಬ್ಲಮೇ ಇರ್ತಿರಲ್ಲ, ನಾನು ಚೆನ್ನಾಗಿ ದಮ್ ಬಿರಿಯಾನಿ ಮಾಡ್ಬೋದಿತ್ತು. ಹಾಗೆ ಇಲ್ಲಿ ನಾನು ಅರ್ಧ kg ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು 1 ಗಂಟೆ ಇಲ್ಲಾಂದರೆ ಅರ್ಧ ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆಸಿಡಬೇಕು. ನಾನು ಅರ್ಧ ಗಂಟೆನೇ ಮಾಡಬೇಕಂತಿದ್ದೆ, ಆದರೆ ಇದು ಬರಿಸ್ತಾ ಮಾಡ್ತಾ 1 ಗಂಟೆ ಆಗಿಬಿಡ್ತು. 1 kg ಚಿಕನ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗಿನ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಏನೇನು ಚೂತಿಯ ಮಸಾಲ ಇದೆ ಎಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಡಿ. ನಾನಿಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ಆದರೆ ಆ ಲೌಡ ಯೂಟ್ಯೂಬ್ ವೀಡಿಯೋದಲ್ಲಿ ಏನೇನು ಅವ್ನು ಹೇಳಿದ ಆ ಮಸಾಲೆ ಅಷ್ಟೇ ಹಾಕಿದ್ದೀನಿ. ಇದು ಬಿರಿಯಾನಿ ಪೌಡರು. ಇಲ್ಲಿ ಮ್ಯಾರಿನೇಷನ್ಗೆ ಮೊಸರು ಮತ್ತು ಬರಿಸ್ತಾ ಏನಿದೆ ಅದೇ ಇಂಪಾರ್ಟೆಂಟ್ ಫ್ಲೇವರು. ಇದೇ ನಮ್ಮ ಬಿರಿಯಾನಿ ಫ್ಲೇವರನ್ನು ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಹಿಂಗೆ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ರೈಸ್ ಕುಕ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನೀರನ್ನು ಚೆನ್ನಾಗಿ ಕುದಿ ಬರೋ ತನಕ ಬಿಸಿ ಮಾಡಿ ಇದೇನೇನು ಗರಂ ಮಸಾಲೆ ಐಟಮ್ ಇದೆ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣಸು, ಉಪ್ಪು ಮತ್ತು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಹಾಕಿರೋ ಎಲ್ಲ ಮಸಾಲ ನೀರಿಗೆ ಸರಿಯಾಗಿ ಫ್ಲೇವರ್ ಬರೋ ತನಕ ಇದನ್ನು ಕುದಿಸ್ಕೊಳ್ಬೇಕು. ನನಗಿಲ್ಲಿ ನಾನು ಹಾಕಿರೋ ಎಲ್ಲ ಫ್ಲೇವರ್ ನೀರಿಗೆ ಬಂದಿದೆ ಅನಿಸ್ತಾ ಇದೆ. ಸೊ ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ದ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಇಲ್ಲಿ ನಾನು ಏನು ಮಾಡಬೇಕಂದ್ರೆ ರೈಸ್ ಓನ್ಲಿ 70 to 80% ಕುಕ್ ಆದಮೇಲೆ ಇದು ನೀರು ತೆಗೆದು ಇದನ್ನು ಕೂಲ್ ಆಗ್ಲಿಕ್ಕೆ ಇಡಬೇಕು ಒಂದು ಪ್ಲೇಟಲ್ಲಿ ಹಾಕಿ. ಏನು ಈ ಪಾರ್ಟ್ ಪರ್ಫೆಕ್ಟ್ ಆದರೆ ಬಿರಿಯಾನಿ ಪರ್ಫೆಕ್ಟ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನಾನು ರೈಸ್ ಕರೆಕ್ಟ್ ಕುಕ್ ಆದ ತಕ್ಷಣ ಎಲ್ಲ ತೆಗೆದು ಪ್ಲೇಟಲ್ಲಿ ಹಿಂಗೆ ಹರಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಚಿಕನ್ ಕುಕ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಮ್ಯಾರಿನೇಟ್ ಮಾಡಿದ ಚಿಕನನ್ನು ನೀವು ಲೈಟಾಗಿ ಕುಕ್ ಮಾಡ್ಕೊಳ್ಳಿ. ಈ ಥರ ನಾನು ರೆಕಾರ್ಡ್ ಮಾಡೋದು ಮರ್ತೋಯ್ತು ನನಗೆ. ಈ ಥರ ಚಿಕನ್ ಕುಕ್ ಮಾಡಿ ಈ ಥರ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಹಾಗೆ ಇಲ್ಲಿ ನೋಡ್ಬೋದು, ಇದು ರೈಸ್ ಇಲ್ಲೇ ಇದೆ, ಕೂಲಾಗಿ ಫುಲ್ ನಾರ್ಮಲ್ ಆಗಿದೆ. ಈಗ ಇದನ್ನು ನಾವು ಲೇಯರಿಂಗ್ ಸ್ಟಾರ್ಟ್ ಮಾಡಬೇಕೀಗ. ಫಸ್ಟ್ ನಾನು ಈ ಥರ ಹಾಕಿ ಇದ್ಮೇಲೆ ರೈಸ್ ಹಾಕಿ ಈ ಥರ ಬರಿಸ್ತಾ ಹಾಕ್ಕೊಂಡು ಒಂದು ಲೇಯರ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಲೇಯರು ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ದಮ್ ಕೊಡಬೇಕು. ಇಂಡಕ್ಷನ್ ಅಥವಾ ನಿಮ್ಮ ಫ್ಲೇಮನ್ನು ಫುಲ್ ಲೋ ಹೀಟ್ಗೆ ತೊಗೊಂಬಂದು ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು ಪಾತ್ರೆ ಇದ್ರ ಮೇಲೆ ಇಟ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ತುಂಬ ಚೆನ್ನಾಗಿದೆ, ಫ್ಲೇವರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಬಂದಿದೆ.